ನಾವು ಯಾರು, ಎಲ್ಲಿಂದ ಬಂದೆವು? ನಮಸ್ಕಾರ ಸ್ನೇಹಿತರೆ, ನಾವು ಈ ಜನ್ಮದಲ್ಲಿ ಮಾತ್ರ ಹುಟ್ಟಿದ್ದೀವ ಅಥವಾ ಇದಕ್ಕೂ ಮುಂಚೆ ನಮಗೆ ಎಷ್ಟೋ ಜನ್ಮಗಳಿದ್ವ? ಒಮ್ಮೆ ಯೋಚನೆ ಮಾಡಿಬಿಡಿ. ನಮ್ಮದು ಈ ಜನ್ಮಗಳ ಅನುಬಂಧ ಈಗಂತ ಪ್ರೇಮಿಗಳು ಹೇಳ್ತಾರೆ. ಕೆಲವರು ಹಿಂದಿನ ಜನ್ಮದ ಸೇಡು ತೀರಿಸಿಕೊಳ್ಳೋದಕ್ಕೆ ಹುಟ್ಟಿದ್ದೇವೆ ಅಂತ ಮಾತನಾಡ್ತಾರೆ. ಇನ್ನು ಕೆಲವರು ನಾವು ಹಿಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿದ್ದವು ಅಂತ ಅಂದ್ಕೊಳ್ತಾರೆ. ಇದೆಲ್ಲ ಬರೀ ಕಟ್ಟುಕಥೆಯ ಅಥವಾ ಇದರ ಹಿಂದೆ ಯಾವುದಾದರೂ ವಿಜ್ಞಾನ ಅಡಗಿದೆಯಾ? ಇಂದಿನ ವಿಡಿಯೋ ಅರ್ಥ ಆಗಬೇಕು ಅಂದರೆ ನಿಮ್ಮ ಎಲ್ಲ ಲಾಜಿಕ್ ಮತ್ತು ತರ್ಕಗಳನ್ನು ಸ್ವಲ್ಪ ಹೊತ್ತು ಬದಿಗಿಡಬೇಕು. ಯಾಕಂದ್ರೆ ನಾವು ಫಿಸಿಕಲ್ ಸೈನ್ಸ್ ಅನ್ನ ಮೀರಿ ನಿಂತಿರುವ ಮೆಟಾಫಿಸಿಕ್ಸ್ ಜಗತ್ತಿಗೆ ಕಾಲಿಡ್ತಾ ಇದ್ದೀವಿ. ಇದು ಕೇವಲ ಹಿಂದಿನ ಜನ್ಮದ ಬಗ್ಗೆ ಮಾತ್ರ ಅಲ್ಲ, ಕಲಿಯುಗದ ಮಾಯೆಯಲ್ಲಿ ನಾವು ಮರೆತು ಹೋಗಿರುವ ನಮ್ಮ ಜನ್ಮಗಳ ಇತಿಹಾಸ. ದಾಖಲಾದ ಪುನರ್ಜನ್ಮದ ನೈಜ ಘಟನೆಗಳು. ಮೊದಲಿಗೆ ವಿಜ್ಞಾನವನ್ನ ಬೆಚ್ಚಿ ಬೀಳಿಸಿದ 2 ನೈಜ ಘಟನೆಗಳನ್ನ ನೋಡೋಣ. ವರ್ಷ 1948, ಮಧ್ಯಪ್ರದೇಶ. ಸ್ವರ್ಣಲತಾ ಎಂಬ ಚಿಕ್ಕ ಹುಡುಗಿ ತನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಚಿತ್ರ ಹಾಡುಗಳನ್ನು ಹಾಡ್ತಾ ಇದ್ಲು. ತಾನು ಹಿಂದೆಂದೂ ನೋಡಿರದ ಬಿಳಿ ಬಣ್ಣದ ಮನೆ, ಕಪ್ಪು ಕಬ್ಬಿಣದ ಬಾಗಿಲುಗಳ ಬಗ್ಗೆ ಹೇಳ್ತಾ ಇದ್ಲು. ತನ್ನ ಗಂಡನ ಹೆಸರು ಪಾತಾಕ್ ಮತ್ತು ತನಗೆ ಮಕ್ಕಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ಲು. ಅವಳನ್ನ ಆ ಊರಿಗೆ ಕರೆದುಕೊಂಡು ಹೋದಾಗ ಅವಳು ಆ ಊರಿನ ರಸ್ತೆಗಳನ್ನ ಮತ್ತು ಜನರ ಹೆಸರುಗಳನ್ನ ಕರಾರುವಕ್ಕಾಗಿ ಗುರುತಿಸಿದ್ಲು. ಅವಳು ಗುರುತಿಸಿದ ಬಿಯಾ ಎಂಬ ಮಹಿಳೆ ಹಲವು ವರ್ಷಗಳ ಹಿಂದೆಯೇ ಮರಣ ಹೊಂದಿದ್ದಳು. ಇನ್ನೊಂದು ಘಟನೆ, ಟರ್ಕಿಯ ಒಬ್ಬ ಹುಡುಗ. ಆತ ಹುಟ್ಟಿದಾಗಲೇ ಅವನ ಮುಖ ಮತ್ತು ತಲೆಯ ಮೇಲೆ 2 ವಿಚಿತ್ರವಾದ ಜನ್ಮ ಮಚ್ಚೆಗಳಿದ್ದವು. ಆತನಿಗೆ ಮಾತು ಬಂದಾಗ ನನ್ನನ್ನು ಗನ್ನಿಂದ ಇಲ್ಲಿ ಶೂಟ್ ಮಾಡಲಾಗಿತ್ತು ಅಂತ ಆ ಮಚ್ಚೆಗಳನ್ನು ತೋರಿಸಿದ್ದ. ವೈದ್ಯರು ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಆತ ಹೇಳಿದ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಒಬ್ಬ ವ್ಯಕ್ತಿ ಅದೇ ರೀತಿಯಲ್ಲಿ ಗುಂಡೇಟು ತಿಂದು ಸತ್ತಿದ್ದ. ಆ ಹುಡುಗ ಹೇಳಿದ ಜಾಗದಲ್ಲಿ ಹುಡುಕಿದಾಗ ಕೊಲೆಗೆ ಬಳಸಿದ್ದ ಗನ್ ಕೂಡ ಸಿಕ್ಕಿತ್ತು. ಮರಣದ ಅಂತಿಮ ಕ್ಷಣಗಳಲ್ಲಿ ವಿಜ್ಞಾನ ಕಂಡುಕೊಂಡ ಸತ್ಯ. ಪುನರ್ಜನ್ಮ ಕೇವಲ ನಂಬಿಕೆಯಲ್ಲ, ಇದಕ್ಕೆ ವೈಜ್ಞಾನಿಕ ಆಧಾರಗಳು ಸಿಗ್ತವೆ. 2016ರಲ್ಲಿ ಎಸ್ಟೋನಿಯಾದ ಆಸ್ಪತ್ರೆಯೊಂದರಲ್ಲಿ 87 ವರ್ಷದ ವೃದ್ಧರೊಬ್ಬರು ತಲೆಪೆಟ್ಟಿನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಸ್ಕ್ಯಾನಿಂಗ್ ನಡೆಯುತ್ತಿರುವಾಗಲೇ ಅವರಿಗೆ ಹೃದಯಾಘಾತವಾಗಿ ಮರಣ ಕೂಡ ಹೊಂದಿದ್ರು. ಆಗ ವೈದ್ಯರು ಆಶ್ಚರ್ಯಕರವಾದದ್ದನ್ನ ನೋಡೇ ಬಿಟ್ಟಿದ್ರು. ನಾವು ಗಾಢ ನಿದ್ದೆಯಲ್ಲಿದ್ದಾಗ ಡೆಲ್ಟಾ ವೇವ್ಸ್ ಬರುತ್ತೆ. ನಾವು ಸೃಜನಶೀಲ ಕೆಲಸ ಮಾಡುವಾಗ ಥೀಟಾ ವೇವ್ಸ್ ಬರುತ್ತೆ. ಆದರೆ ಆಧ್ಯಾತ್ಮಿಕ ಜಾಗೃತಿ ಆದಾಗ ನಮ್ಮ ಮೆದುಳಿನಲ್ಲಿ ಅತ್ಯಂತ ಶಕ್ತಿಶಾಲಿ ಗಾಮಾ ವೇವ್ಸ್ ಬಿಡುಗಡೆಯಾಗುತ್ತೆ. ಆ ವೃದ್ಧ ಸಾಯುವ ಕೆಲವು ಸೆಕೆಂಡ್ಗಳ ಮುನ್ನ ಮತ್ತು ನಂತರ ಅವರ ಮೆದುಳಿನಲ್ಲಿ ಇದೇ ಶಕ್ತಿಶಾಲಿ ಗಾಮಾ ವೇವ್ಸ್ ಸ್ಫೋಟಗೊಂಡಿದ್ವು. ಇದನ್ನು ಗಮನಿಸಿದ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಅಜ್ಮರ್ ಜಮ್ಮರ್ ಹೇಳಿದ್ದೇನು ಗೊತ್ತಾ? ಮನುಷ್ಯ ಸಾಯುವಾಗ ಅವನ ಮೆದುಳು ತನ್ನ ಇಡೀ ಜೀವನದ ನೆನಪುಗಳನ್ನ ಒಂದೇ ಬಾರಿ ಫ್ಲಾಶ್ ಬ್ಯಾಕ್ನಂತೆ ಸ್ಕ್ರೋಲ್ ಮಾಡಿ ನೋಡುತ್ತೆ. ಬುದ್ಧ ಮತ್ತು ಪುರಾಣಗಳು ಹೇಳುವ 84 ಲಕ್ಷ ಜೀವರಾಶಿಗಳು. ವಿಜ್ಞಾನ ಇಂದು ಹೇಳ್ತಾ ಇರುವುದನ್ನ ಕ್ರಿಸ್ತಪೂರ್ವ 500ರಲ್ಲೇ ಗೌತಮ ಬುದ್ಧ ಹೇಳಿದ್ದ. ಕಠಿಣ ತಪಸ್ಸಿನ ಮೂಲಕ ತನ್ನ ಭೌತಿಕ ದೇಹ, ನಿದ್ರೆ ಮತ್ತು ಸಾವನ್ನ ದಾಟಿ ನಿಂತ ಬುದ್ಧ ತನ್ನ ಹಿಂದಿನ ಜನ್ಮಗಳನ್ನ ನೋಡಿದ್ದ. ತಾನು ಮನುಷ್ಯನಾಗುವ ಮುನ್ನ ಪ್ರಾಣಿಯಾಗಿ, ಕೀಟವಾಗಿ, ಮರವಾಗಿ, ನೀರಾಗಿ,
ಬೆಂಕಿಯಾಗಿ ಮತ್ತು ಶೂನ್ಯವಾಗಿ ಹುಟ್ಟಿದ್ದೆ ಅಂತ ವಿವರಿಸಿದ್ದ. ಇದು ಕೇವಲ ಬುದ್ಧನ ಮಾತಲ್ಲ. ಗರುಡ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣಗಳನ್ನು ತೆಗೆದು ನೋಡಿದ್ರೆ ಅಲ್ಲಿ ಒಂದು ಸಾಮಾನ್ಯ ಅಂಶ ಕಾಣುತ್ತೆ. ಅದೇ 84 ಲಕ್ಷ ಯೋನಿಗಳು. ಯೋನಿ ಅಂದರೆ ಗರ್ಭ ಅಥವಾ ಜೀವರಾಶಿ. ಮನುಷ್ಯನಾಗಿ ಹುಟ್ಟುವ ಮುನ್ನ ಜೀವವೊಂದು 8.4 ಮಿಲಿಯನ್ ಜೀವರಾಶಿಗಳನ್ನು ದಾಟಿ ಬರಬೇಕು. 9 ಲಕ್ಷ ಜಲಚರಗಳು, 20 ಲಕ್ಷ ಮರಗಳು, 11 ಲಕ್ಷ ಕೀಟಗಳು, 10 ಲಕ್ಷ ಪಕ್ಷಿಗಳು. ಹೀಗೆ ನಿಖರವಾದ ಲೆಕ್ಕಾಚಾರ ಪುರಾಣಗಳಲ್ಲಿದೆ. ಅಚ್ಚರಿಯ ವಿಷಯ ಏನಪ್ಪಾ ಅಂದರೆ, ಇಂದಿನ ಆಧುನಿಕ ಗೂಗಲ್ ಕೂಡ ಭೂಮಿಯ ಮೇಲೆ 8.7 ಮಿಲಿಯನ್ ಜೀವರಾಶಿಗಳಿವೆ ಅಂತ ಹೇಳುತ್ತೆ. ನಮ್ಮ ಋಷಿ ಮುನಿಗಳ ಜ್ಞಾನ ಇಷ್ಟೊಂದು ನಿಖರವಾಗಿತ್ತು. ಒಮ್ಮೆ ನೀವೇ ಯೋಚನೆ ಮಾಡಿ. ಪ್ರಜ್ಞೆಯ ವಿಕಾಸ ಮತ್ತು ಕರ್ಮದ ಆಟ. ಚಾರ್ಲ್ಸ್ ಡಾರ್ವಿನ್ ಹೇಳಿದ ವಿಕಾಸವಾದಕ್ಕೂ ನಮ್ಮ ಪುರಾಣಗಳು ಹೇಳುವ ದಶಾವತಾರಕ್ಕೂ ಒಂದು ಅದ್ಭುತವಾದ ನಂಟಿದೆ. ಡಾರ್ವಿನ್ ವಿಕಾಸವಾದ ದೈಹಿಕ ಬದಲಾವಣೆಯನ್ನ ಮಾತ್ರ ಹೇಳುತ್ತದೆ, ಆದರೆ ನಮ್ಮ ಪುರಾಣಗಳು ಪ್ರಜ್ಞೆಯ ವಿಕಾಸವನ್ನ ಹೇಳುತ್ತೆ. ಉದಾಹರಣೆಗೆ, ಸಮುದ್ರದಲ್ಲಿರುವ ಒಂದು ಮೀನು ಆಕಸ್ಮಿಕವಾಗಿ ದಡಕ್ಕೆ ಬರುತ್ತೆ. ಅಲ್ಲಿ ನೀರಿಲ್ಲದ ಹೊಸ ಪ್ರಪಂಚವನ್ನ ನೋಡಿ ಆಶ್ಚರ್ಯ ಪಡುತ್ತೆ. ಮತ್ತೆ ಮತ್ತೆ ದಡಕ್ಕೆ ಬರಲು ಪ್ರಯತ್ನಿಸಿ ಒಮ್ಮೆ ಸತ್ತು ಹೋಗುತ್ತೆ. ಆದರೆ ಅದರ ಭೌತಿಕ ದೇಹ ಸತ್ರು ದಡ ಸೇರಬೇಕು ಎಂಬ ಪ್ರಜ್ಞೆ ಮತ್ತು ಆಸೆ ಸಾಯೋದೇ ಇಲ್ಲ. ಅದೇ ಪ್ರಜ್ಞೆ ಮುಂದಿನ ಜನ್ಮದಲ್ಲಿ ಉಸಿರು ಹಿಡಿದಿಟ್ಟುಕೊಳ್ಳಬಲ್ಲ ಉಭಯಚರ ಪ್ರಾಣಿಯಾಗಿ ಹುಟ್ಟುತ್ತೆ. ಪರಿಸರದ ಒತ್ತಡ, ಬದುಕುವ ತವಕ ಮತ್ತು ಕರ್ಮಗಳೇ DNA ಬದಲಾವಣೆ ತಂದು ಹೊಸ ಜೀವರಾಶಿಯನ್ನ ಸೃಷ್ಟಿಸುತ್ತೆ. ಹೀಗೆ ಕೋಟ್ಯಾಂತರ ವರ್ಷಗಳ ಕಾಲ ಲಕ್ಷಾಂತರ ದೇಹಗಳನ್ನು ಬದಲಾಯಿಸಿ ಜ್ಞಾನವನ್ನು ವಿಕಾಸಗೊಳಿಸುತ್ತಾ ಬಂದ ಪ್ರಜ್ಞೆಯೇ ಇಂದಿನ ಮನುಷ್ಯ. ಮನುಷ್ಯನ ಮುಂದಿನ ಹಂತ ಏನು? ಹಾಗಾದ್ರೆ ಈ ವಿಕಾಸದ ಅಂತಿಮ ಹಂತ ಯಾವುದು? ಮನುಷ್ಯ ಇನ್ನು ಮುಂದೆ ಏನಾಗ್ತಾನೆ? 10 ತಲೆ 20 ಕೈಗಳು ಬರುವಂತೆ ವಿಕಾಸವಾಗ್ತಾನ? ಶಿವ ಪುರಾಣದಲ್ಲಿ ಇವನು ಪಾರ್ವತಿಗೆ ಹೇಳ್ತಾನೆ, ಮಾನವ ದೈಹಿಕವಾಗಿ ಇದಕ್ಕಿಂತ ಹೆಚ್ಚು ವಿಕಾಸವಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವನ ದೇಹ ಈ ಸೌರಮಂಡಲದ ಗಣಿತದ ಅಳತೆಗಳಿಗೆ ಕಟ್ಟು ಬಿದ್ದಿದೆ. ಈ ಅಳತೆ ಎಂಥದ್ದು ಗೊತ್ತಾ? ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಸೂರ್ಯನ ವ್ಯಾಸದ ನಿಖರವಾಗಿ 108 ಪಟ್ಟು ಇದೆ. ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಚಂದ್ರನ ವ್ಯಾಸದ 108 ಪಟ್ಟು ಇದೆ. ನಮ್ಮ ಆಯುರ್ವೇದದ ಪ್ರಕಾರ ಮನುಷ್ಯನ ದೇಹದಲ್ಲಿ 108 ಮರ್ಮ ಸ್ಥಾನಗಳಿವೆ. ಭೌತಿಕವಾಗಿ ಮನುಷ್ಯನ ವಿಕಾಸ ಇಲ್ಲಿಗೆ ನಿಂತಿದೆ. ಇನ್ನು ಮುಂದಿನ ವಿಕಾಸ ಆಧ್ಯಾತ್ಮಿಕವಾದದ್ದು. ಈ 108 ಮಾರ್ಗಗಳ ಮೂಲಕ ತನ್ನ ಅಹಂಕಾರವನ್ನು ಕಳೆದುಕೊಂಡು ಶೂನ್ಯವನ್ನ ಸೇರಿದ್ರೆ ಆ ಮನುಷ್ಯನೇ ಸಾಕ್ಷಾತ್ ಪರಮಶಿವನಾಗುತ್ತಾನೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಮನುಷ್ಯನೇ ಭವಿಷ್ಯದ ಭಗವಂತ ಅಂತ ಹೇಳಿದ್ದು. ನೀವು ನಿರ್ವಾಣ ಷಟ್ಕಂ ಕೇಳಿರಬಹುದು. ಅದರಲ್ಲಿ ಹೇಳುವ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಎಂಬುದು ಕೇವಲ ಹಾಡಲ್ಲ, ಅದು ಮೆದುಳನ್ನ ಶೂನ್ಯ ಸ್ಥಿತಿಗೆ ಕೊಂಡೊಯ್ಯುವ ಸೈಂಟಿಫಿಕ್ ಸೌಂಡ್ ಇಂಜಿನಿಯರಿಂಗ್. ಮುಕ್ತಾಯ ಮತ್ತು ನಿಮ್ಮ ಭವಿಷ್ಯ. ಸ್ನೇಹಿತರೆ, ನೀವು ಕೇವಲ ರಕ್ತ ಮಾಂಸಗಳಿಂದಾದ ದೇಹ ಅಲ್ಲ, ನೀವು ಕೋಟ್ಯಾಂತರ ವರ್ಷಗಳ ಪ್ರಕೃತಿಯ ಮಹಾ ತಪಸ್ಸಿನ ಫಲ. ನಿಮ್ಮ ಹಿಂದಿನ ಜನ್ಮಗಳ ಕರ್ಮಗಳು ನಿಮ್ಮ ಇಂದಿನ ಜೀವನವನ್ನ ರೂಪಿಸಿವೆ. ಅದೇ ರೀತಿ ನೀವು ಇಂದು ಮಾಡುವ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕರ್ಮ ನಿಮ್ಮ ಭವಿಷ್ಯದ ಜನ್ಮವನ್ನ ನಿರ್ಧರಿಸುತ್ತೆ. ನಿಮ್ಮ ಭವಿಷ್ಯ ಈಗ ನಿಮ್ಮ ಕೈಯಲ್ಲೇ ಇದೆ. ಈ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಪುನರ್ಜನ್ಮದ ಈ ನಿಗೂಢ ವಿಜ್ಞಾನ ನಿಮಗೆ ಆಸಕ್ತಿದಾಯಕ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ. ಭಾರತೀಯ ಪುರಾಣ ಮತ್ತು ವಿಜ್ಞಾನದ ಇಂತಹ ಅದ್ಭುತ ರಹಸ್ಯಗಳನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಹಂಚಿಕೊಳ್ಳಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.